ನಾನು ನಾಯಕ್ಕಿಲ್ಲ ರೀ ಅದಕ್ಕೆ, ನನಗೆಲ್ಲ ಆಗಲ್ಲ ಇದು. ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಸರ್. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಮೆಂಟ್ ಮಾಡೋದನ್ನ ನೋಡ್ತಾ ಇರ್ತೀವಿ, ರಿವ್ಯೂ ಬರೆಯೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇರ್ತೀವಿ. ಈಗ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಬರೀತಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಾತ್ರ ಕೂಡ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಸಿನಿಮಾಗೆ ಇವತ್ತು ಜನ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಹೇಳ್ತೀನಿ, ನನಗೆ ಅಂದರೆ ಲಾಯರ್ ಪ್ರಾಕ್ಟೀಸ್ ಮಾಡೋರೆಲ್ಲ ಕೇಳಿದೆ, ಇಲ್ಲಿ ಜಡ್ಜ್ಮೆಂಟ್ ಸಿನಿಮಾ ಚೆನ್ನಾಗಿದೆಯಂತೆ, ನಾವು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಅಂದರೆ ಆ ರೀತಿ ಇದು ಕ್ವಶನ್ ಉತ್ತರನೇ, ಇದು ಕ್ವಶನ್ ಉತ್ತರ. ನೀನೇ ಪೂರ ಅದ 2 ಪೇಜ್ ಹೇಳಿದೆ, ನಾನು ಕ್ವಶನ್ ಕೇಳಬೇಕು. 2 ಥರ 2 ಯಾವಾಗಲೂ ತಲೆಗೆ ಹಾಕೊಳ್ಳಿ. ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ, ಅರ್ಥ ಆಯ್ತಾ? ನೀವು ಜನ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ. ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ. ಕಂಟೆಂಟ್ ಇರೋ ಸಿನಿಮಾಗೆ ಜನ ಹುಡ್ಕೊಂಬಂದಿದ್ದಾರೆ, ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. 200 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ, ಆಯಿತಾ? ಎಲ್ಲರೂ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡಿರಿ, ಆಯಿತು? ಬರೋದು ಹೇಗೆ ಅಂತ ಮಾಡಿರಿ. ಈಗ ನಾವು ಸಿನಿಮಾ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು. ನಮಗೆ ಪ್ರೀತಿ ಇರೋಕೆ ಒಂದಷ್ಟು ಜನ ಬರ್ತಾರೆ, ಆಮೇಲೆ ಸಿನಿಮಾ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು, ಒಳಗಿರೋ ಕಂಟೆಂಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಪುಟ್ ಸಮ್ ಇಂಟ್ರೆಸ್ಟ್. ನಿಮಗೆ ಬರ್ತಿಲ್ಲ ಅಲ್ವಾ, ನಿಮ್ಮಲ್ಲಿ ಸಿಟ್ಟಿದೆ, ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ. ಏನಕ್ಕೆ ಸಿಟ್ಟಿದೆ? ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ, ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ. ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ, ಬೇರೆ ಭಾಷೆ ಏನಕ್ಕೆ ಅಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ. ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು. ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟಿ ಸಿಟಿಯಲ್ಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು. ಇವಾಗ ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದರೆ ನೀವು ದಾರಿ ತಪ್ಪಿದ್ದೀರಾ. ನೀವು ಮಾಡಿರಿ, ಸಿನಿಮಾಗಳು ಮಾಡಿರಿ, ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ. ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ. ಪ್ರೇಮ್ ಲೋಕಲ್ಲ 1 ರೂಪಾಯಿ ನೋಡಿದವ್ರು ಜನ, ಅದೇ ಇವತ್ತು 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು, ಅರ್ಥ ಆಯ್ತಾ? ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡ್ತೀವಿ, ಶುದ್ಧ ಬ್ಲೇಮ್ ಮಾಡಿ ಇವತ್ತು ನೀವು ಸಿನಿಮಾ ಮಾಡಿ ಪಕ್ಕದ ಥಿಯೇಟ್ರ್ ಸಿನಿಮಾ ಹೋಗ್ಬೇಕು ನಿಮ್ಗೆ ಮಾಡ್ತಾರಲ್ಲ, ಅದು ಅರ್ಥ ಮಾಡ್ತಾರೆ. ಸಿನಿಮಾದಾಗ ಏನೋ ಕೊರತೆ ಇದೆ, ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ, ನನ್ನ ಮಗು ನಮ್ಗೆ ಚೆನ್ನಾಗೇ ಇರುತ್ತೆ ಅಲ್ವಾ? ಬಟ್ ಅದ್ರದ್ದೇನೋ ಕೊರತೆ ಇರೋದಕ್ಕೆ ಅವರು ತಲುಪಿರಲ್ಲ, ಹೇಳೋ ವಿಷಯ ಅವ್ರು ತಲುಪಿರಲ್ಲ. ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀರಾ. ನೀವು ಇದೇ ಚೆನ್ನಾಗಿದ್ದು ನೋಡಲಿಲ್ಲ ಬಿಟ್ಬಿಡ್ತಾ ಇದ್ರೆ ಇನ್ನೊಂದು ಸಿನಿಮಾನ ಹಂಗೆ ಮಾಡ್ತೀರಾ, ಚೆನ್ನಾಗಿ ಮಾಡೋದಿಲ್ಲ. ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್, ಅದನ್ನು ಒಪ್ಕೊಂಡು ತಲೆ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ, ಅದು ಇಂಪಾರ್ಟೆಂಟ್ ಸರ್. ಮಗಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ, ಅವಳು ಬ್ಯಾಂಕ್ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂದರೆ ಇಲ್ಲ ನೀನು ಹೋಗ್ಬಂತ ಹೇಳ್ದೆ. ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ, ಆಮೇಲೆ ಏನು ಕೊಡ್ತಾರೆ ನನಗೆ ಅವರು ದುಡ್ಡು ಕೊಡ್ಬೇಕು, ದುಡ್ಡು ಮಾಡೇ ಕೊಡಬೇಕು. ಬರೀ ನಾನು ಏನು ಕಡಿಮೆ ನಾನೇನು ಹಾಕ್ಕೊಳ್ಳೋದಿಲ್ಲ. ಇವಾಗ ಸರ್, ಬಾಲಿವುಡ್ನಿಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡದೇ ಇರೋಂಥ ಸೆಲೆಬ್ರಿಟಿಗಳೇ ಇಲ್ಲ, ಸಾಕಷ್ಟು ಸಾಲು ಕಲಾವಿದರು ಇದ್ದಾರೆ. ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ KD ಸಿನಿಮಾದಲ್ಲಿ. ಸೊ ಹೇಗೆ ಅನಿಸುತ್ತೆ ಸರ್? ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು, ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು. ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕ್ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ. ನಾನು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತು. ಅವ್ರು ಕರೆಸ್ಬಿಟ್ಟು ನನ್ನ ಕ್ಯಾರವನ್ ಕೊಟ್ಬಿಟ್ಟು ಹೊಟ್ಟೋದ್ರು, ನೀವು ಮೇರಾ ಕ್ಯಾರವನ್ನ ಯೂಸ್ ಕರೋ ಅಂತ. ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು. ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು. ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು. ಸೊ ಎದುರುಗಡೆ ಜಾಸ್ತಿ ಇರಲಿಲ್ವ ಅದು. ಇನ್ನು ಮಿಕ್ಕಿದ್ದು ಗೊತ್ತಲ್ಲ, ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ, ನಾವು ಇದ್ವಿ ಅಷ್ಟೇ. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳಿದಂಥ ಒಂದು ಮಾತು, ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ತಪ್ಪು. ಯಶ್ ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿದ್ರೆ ವ್ಯಾಲ್ಯೂ ಹೊರಟೋಗುತ್ತೆ ಅಂದರೆ ಸರ್, ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದೆ ಅದು, ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಸರ್ ಆ ಮಾತು. ಇಲ್ಲ, ಯಾವ ಮನೇಲಿ ಕೊಟ್ಟೋದಕ್ಕೆ ಇಷ್ಟಪಡ್ತಾರೆ, ಅವ್ರಿಗೇನು ಇಷ್ಟಪಡೋದು ಬೇಕು. ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ. ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ. ಅವನು ತಿಂಗಳಿಗೆ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ, ಅವನು KGF ಕಾಂಪೀಟ್ ಮಾಡಬೇಕು, ಪ್ಲಸ್ ಆಲ್ ಓವರ್ ವರ್ಲ್ಡ್ಗೆ ರೀಚ್ ಆಗಬೇಕು. ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. KGFಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸೊ ನಾಳೆ ಪುಸ್ತಕ ಅಂತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಎಲ್ಲರೂ ಅದ್ರ ಅದಕ್ಕೆ ಹಾಕೋಣ.
ಅಲ್ವಾ? ಕನ್ನಡ ಇಂಡಸ್ಟ್ರಿ ಮೇಲೆ ಕೆತ್ತೋಗೋರು ಯಾರಾದ್ರೂ ಏನಂತೆ, ಅದು ಯಶ್ ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ. ಇಲ್ಲ ಸರ್, ಯು ಆರ್ ದ ಓನ್ಲಿ ಒನ್ ಪರ್ಸನ್ ಹೂ ಟೋಲ್ಡ್ ದಟ್ ಫ್ಯಾಕ್ಟ್ ಸರ್. ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅನ್ನೋಂಥ ನಿರೀಕ್ಷೆಯಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂಥವ್ರು. ಅಂದರೆ ಇಟ್ಸ್ ಆಲ್ ಅಬೌಟ್ ನಾಲೆಜ್ ಅಲ್ಲ ಸರ್. ಫ್ಯಾಕ್ಟ್ ಮಾತಾಡ್ಬೇಕಷ್ಟೇ, ಇರೋದನ್ನ ಮಾತಾಡಬೇಕು. ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ. ಇಂಡಸ್ಟ್ರಿಯಿಂದ ಬಂದಾಗ ಇಂಡಸ್ಟ್ರಿ ಪರ ಒಂದಾಗಿ ಮಾತಾಡ್ಬೇಕು. ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಅಲ್ಲ. ಈಗ ನಾನು ಹೇಳಿ 10 ಸಿನಿಮಾ ನನ್ನ ಕಡೆ ನಾನು ಮಾಡ್ತೀನಿ ಅಂತ, ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ, ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ, ಕೊಡಲ್ಲ. ಸಿಂಪಲ್ ತನ್ನದು. ಮಾರ್ಕೆಟ್ ಇದ್ದ ದಿವಸ ಇತ್ತು ಅಲ್ವಾ? ಸೊ ಇಟ್ ಆಲ್ ಡಿಪೆಂಡ್ಸ್. ಒಂದು ಸಿನಿಮಾ ಇಟ್ಟಾರೆ ಮತ್ತು 10 ಸಿನಿಮಾ ಬರುತ್ತೆ ಹಿಂದೆ. ಹಂಗೆ ಜನಕ್ಕೆ ಬೇಕಲ್ವಾ? ಒಂದು ಥಿಯೇಟ್ರ್ ಒಳಗೆ ಹೋಗ್ಬೇಕು. ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ? ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋಗ್ತೀರಾ? ಅದ್ರ ಪಕ್ಕದಲ್ಲಿ 10 ಹೋಟ್ಲ್ ಇರುತ್ತೆ, ಯಾಕೆ ಹೋಗಲ್ಲ ನೀವು? ಅವ್ನು ಯಾವತ್ತರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ? ಹೇಳಿದೆನಾ? ಇಲ್ಲ ತಾನೆ? ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ಮುಟ್ಕೊಂಡು ಹೋಗ್ತಾನೆ. ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗಲೂ ಇದ್ದಿದ್ದು ಕಾಂಪಿಟೇಷನ್ ಅವಾಗ ಕಾಂಪಿಟಿಂಗ್ ಆಲ್ ದ ಟೈಮ್ 5 ಲ್ಯಾಂಗ್ವೇಜಸ್, 5 ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತೀವಿ ಇವಾಗ. ಕನ್ನಡ ಫಸ್ಟು, ಆಮೇಲೆ ನೆಕ್ಸ್ಟ್ ಅನ್ನೋದು ಅದೇ ಕೊಡಬೇಕಾದ್ರೆ ಗೌರವ. ನಮ್ಮ ನಾಡಲ್ಲಿ ನಮ್ಮ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕನ್ನೋದೇ ನಾವು ಹೇಳೋದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವ್ದು ಕೊಟ್ಟರು ಅದು ಅವನು ಬಿಟ್ಟಿದ್ದು. ಚೆನ್ನಾಗಿದೆ, ಯಾವುದಕ್ಕೆ ಬೇಕಾದ್ರೆ ಬರ್ತಾನೆ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಶಿವನ್ ಕಣ್ಣು, 3ನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ. ಅವನ ಹಣೆ ಮೇಲೆ ಇಟ್ಕೊಂಡೆ, ನಾನು ಉಂಡೆ ಇಟ್ಕೊಂಡೆ. ಕೆಳಗಡೆ ನೋಡ್ರಪ್ಪ ಸರ್, 3ನೇ ಕಣ್ಣು. ಹೌದು. ಅಂಗಳ ವಿಜುವಲ್ ತೆಗಿಸ್ತಾರ ಅಣ್ಣ, ವಿಜುವಲ್ ತೆಗಿತಾರ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.